ಇವತ್ತಿನ ವಿಡಿಯೋದಲ್ಲಿ ಕುಂಬಳಕಾಯಿ ಸಾಂಬಾರು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಅಂದರೆ ಸಿಹಿ ಕುಂಬಳಕಾಯಿ ಸಾಂಬಾರನ್ನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೀಣಾ ಸತೀಶ್. ಒಂದು ದೊಡ್ಡ ಕುಂಬಳಕಾಯಲ್ಲಿ ನಾನಿಲ್ಲಿ ಕಾಲು ಭಾಗದಷ್ಟು ಮಾತ್ರ ತಗೊಂಡಿದ್ದೀನಿ. ಇದನ್ನು ಮೊದಲಿಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡುವಾಗ ಸಿಪ್ಪೆಯನ್ನು ತೆಗಿಬಾರ್ದು, ಸಿಪ್ಪೆ ಸಮೇತ ಹೋಳುಗಳಾಗಿ ನಾವು ಕಟ್ ಮಾಡ್ಕೋಬೇಕು. ಇದು ಬೇಗ ಬೆಂದೋಗುತ್ತೆ, ಜಾಸ್ತಿ ಹೊತ್ತು ಹಿಡಿಯಲ್ಲ. ಹಾಗಾಗಿ ನಾವು ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳಾಗಿ ಕಟ್ ಮಾಡ್ಕೋಬೇಕಂದ್ರೆ ತುಂಬ ಸಣ್ಣದಾಗಿ ನಾವು ಕಟ್ ಮಾಡಿಕೊಂಡ್ರೆ ಅದು ನಿಮಗೆ ತಿನ್ನುವಾಗ ಬೆಂದು ಹೋದರೆ ಬಾಯಿಗೆ ಸಿಗಲ್ಲ. ಹಾಗಾಗಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಒಳಗಡೆ ಇರುವಂತಹ ಬೀಜ ಏನು ಸೀಡ್ಸ್ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಈ ಥರ ಹೋಳುಗಳಾಗಿ ಕಟ್ ಮಾಡ್ಕೋಬೇಕು. ಸಿಪ್ಪೆ ಸಮೇತ ನಾವು ಬೇಕಿಟ್ಟರೆ ರುಚಿ ಅಂತ ಹೇಳೋದು ಬೇಡ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸಿಪ್ಪೆ ತೆಗೆದು ನೀವು ಬೇಕಿಡಬೇಡಿ, ಟೇಸ್ಟ್ ಚೆನ್ನಾಗಿ ಬರಲ್ಲ. ಈ ದೇವಸ್ಥಾನಗಳಲ್ಲೆಲ್ಲ ನೀವು ನೋಡಿರ್ಬೋದು, ದೊಡ್ಡ ದೊಡ್ಡ ಈ ಥರ ಹೋಳುಗಳಾಗಿ ನಿಮಗೆ ಸಾಂಬಾರು ಮಾಡ್ತಾರೆ. ಹುಳಿ ಸಾಂಬಾರು ಅಂತ ಹೇಳ್ತಾರಲ್ಲ, ಆ ಥರ ಮಾಡ್ತಾರೆ. ನಾನಿಲ್ಲಿ ನಾರ್ಮಲಾಗಿ ನಾವು ಮನೆಯಲ್ಲಿ ಮಾಡ್ತೀವಲ್ವ ಸಾಂಬಾರು, ವೆಜಿಟೇಬಲ್ ಸಾಂಬಾರು, ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೇನೆ. ಎಲ್ಲ ಹೋಳುಗಳನ್ನು ಚೆನ್ನಾಗಿ ಕಟ್ ಮಾಡಿ ಕ್ಲೀನ್ ಮಾಡಿದ ನಂತರ ಈ ಥರ ಸ್ವಲ್ಪ ನೀರಿಟ್ಟು ಪಾತ್ರೆಯಲ್ಲಿ ಬೇಯಕ್ಕೆ ಇಡಬೇಕು. ಇಲ್ಲಿ ನಾನು ಸ್ವಲ್ಪ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ನೀವು ತೊಗರುಬೇಳೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೆಸರುಬೇಳೆಗಿಂತ ತೊಗರುಬೇಳೆ ಇದ್ದರೆ ನೀವು ಅದನ್ನು ಹಾಕಿ. ಕುಂಬಳಕಾಯಿ ಹೋಳುಗಳನ್ನು ಬೇಯಕ್ಕಿಡುವಾಗಲೇ ಸ್ವಲ್ಪ 1ರಿಂದ 1/4 ಸ್ಪೂನಷ್ಟು ಹುಣಸೆಹಣ್ಣಿನ ರಸ, 2 ಸ್ಪೂನಷ್ಟು ಬೆಲ್ಲ, ಹಾಗೆಯೇ ರುಚಿಗೆ ತಕ್ಕಷ್ಟು ಸ್ವಲ್ಪ 1 ಸ್ಪೂನಷ್ಟು ಉಪ್ಪು ಹಾಕಿ ಇದನ್ನು ಬೇಯಕ್ಕೆ ಇಡಬೇಕು. ಜಾಸ್ತಿ ನೀರು ಹಾಕಿ ಬೇಯಕ್ಕೆ ಇಡಬೇಡಿ. ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನಷ್ಟು ಕಡಲೆಬೇಳೆ, ಹಾಗೆಯೇ ಸ್ವಲ್ಪ ಇಂಗು, 7ರಿಂದ 8 ಎಸಳು ಕರಿಬೇವನ್ನು ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡು 3/4 ಭಾಗದಷ್ಟು ತೆಂಗಿನಕಾಯನ್ನು ಹಾಕ್ಕೊಂಡು ಜೊತೆಗೆ 2.5 ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ನಾನಿದು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥದ್ದು ಇದನ್ನು ಹಾಕ್ಕೊಂಡು ಒಟ್ಟಿಗೆ ರುಬ್ಬಬೇಕು. ಸಾಂಬಾರು ಪುಡಿ ಯಾವ ರೀತಿ ಮಾಡೋದು, ಏನೆಲ್ಲ ಐಟಮ್ಸ್ ಹಾಕಬೇಕಂತ ನಾನು ಮೇಲ್ಗಡೆ ಸ್ಕ್ರೀನಲ್ಲಿ ಹಾಕ್ತೀನಿ, ನೀವು ನೋಡಿ ಅದನ್ನು ರೆಡಿ ಮಾಡಿಕೊಂಡು ಹಾಕೋಬೋದು. ಇಲ್ಲಿ ನೋಡಿ, ಮಸಾಲಾನ ನಾನೀಗ ಬೆಂದಿರುವಂತಹ ಕುಂಬಳಕಾಯಿ ಹೋಳುಗಳಿಗೆ ಸೇರಿಸ್ಕೊಂಡಿದ್ದೀನಿ. ತುಂಬ ನೀರಿಟ್ಟು ನೀವು ಹೋಳುಗಳನ್ನು ಬೇಯಿಸ್ಕೋಬೇಡಿ, ಅದು ಬೇಗ ಬೆಂದೋಗುತ್ತೆ. 5ರಿಂದ 6 ನಿಮಿಷವೂ ಬೇಡ, ಅದಕ್ಕಿಂತ ಮೊದಲೇ ಅದು ಬೆಂದೋಗುತ್ತೆ. ಹಾಗಾಗಿ ಸ್ವಲ್ಪ ನೀರಿಟ್ಟು ಬೇಯಿಸಿದರೆ ಸಾಕು. ಕುಂಬಳಕಾಯಿ ಮುಳುಗುವಷ್ಟು ನೀರು ಬೇಡ, ಸ್ವಲ್ಪ ಕಮ್ಮಿ ಇಟ್ಟೆ ಬೇಯಿಸ್ಕೊಳ್ಳಿ. ನೀರಿನ ಹದ ನೋಡಿ ಹದ ಸರಿ ಮಾಡ್ಕೋಬೇಕು. ಅಂದರೆ ನಾವು ಸ್ವಲ್ಪ ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಮಸಾಲ ದಪ್ಪನೇ ಆಗುತ್ತೆ. ಹಾಗಾಗಿ ಸ್ವಲ್ಪ ತೆಳು ಮಾಡಿಕೊಂಡ್ರೇ ಒಳ್ಳೆಯದು. ತುಂಬ ದಪ್ಪ ಮಾಡಿಕೊಂಡ್ರೆ ಅದು ಸಪ್ಪೆ ಆದಾಗ ಇನ್ನೂ ಮಸಾಲ ದಪ್ಪ ಆಗುತ್ತೆ. ಅದಕ್ಕೋಸ್ಕರ ಕೊನೆಯಲ್ಲಿ ಸ್ವಲ್ಪ ಉಪ್ಪಿನ ಹದ ಎಲ್ಲ ಸರಿ ನೋಡಿಕೊಂಡು, ಸ್ವಲ್ಪ ಸಿಹಿ ಅಂಶ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಈ ಸಾಂಬಾರಿಗೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ನೋಡಿ, ಇದೀಗ ಕರೆಕ್ಟಾಗಿ ಹದ ಎಲ್ಲ ನಾನು ಮಾಡ್ಕೊಂಡಿದ್ದೀನಿ. ಈಗ ಈ ಥರ ಚೆನ್ನಾಗಿ ಕುದಿ ಬರಬೇಕು. 1-2 ನಿಮಿಷ ಕುದಿ ಚೆನ್ನಾಗಿ ಬಂದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಸೂಪರಾದ ಸಾಂಬಾರು ರೆಡಿಯಾಗಿದೆ. ಈಗ ಇದಕ್ಕೊಂದು ಚೆನ್ನಾಗಿರುವಂಥ ಒಗ್ಗರಣೆಯನ್ನು ಕೊಡಬೇಕು. 2ರಿಂದ 3 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಳಿ. ಒಗ್ಗರಣೆ ತೆಂಗಿನ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. 4ರಿಂದ 5 ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿ ಹಾಕ್ಕೋಬೇಕು. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. 1 ಸ್ಪೂನಷ್ಟು ಸಾಸಿವೆ, 1/4 ಸ್ಪೂನ್ಗಿಂತ ಕಮ್ಮಿ ಇಂಗನ್ನು ಹಾಕ್ಕೊಳ್ಳಿ. ಇಂಗು ಹಾಕ್ಕೊಳ್ಳೇಬೇಕು, ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತಿಲ್ಲ ಅಂದರೆ. ಸ್ವಲ್ಪ ಕರಿಬೇವಿನ ಸೊಪ್ಪು 1-2 ದಂಟಷ್ಟು ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಇದು ಸಾಸಿವೆ ಚಿಟಪಟ ಅಂತ ಸೌಂಡ್ ಬರುತ್ತಲ್ವ, ಆಗ ಒಗ್ಗರಣೆಯನ್ನು ಈ ಮಸಾಲಕ್ಕೆ ಸೇರಿಸ್ಕೊಂಡ್ರೆ ಆಯಿತು. ಸೂಪರಾದ ಕುಂಬಳಕಾಯಿ ಸಾಂಬಾರು ಈಗ ರೆಡಿಯಾಗಿದೆ. ಬಾಯ್ಲ್ಡ್ ರೈಸ್ ಅಥವಾ ವೈಟ್ ರೈಸ್ ಜೊತೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಕೂಡ ಈ ಸೂಪರಾದ ಕುಂಬಳಕಾಯಿ ಸಾಂಬಾರನ್ನು ಒಮ್ಮೆ ಟ್ರೈ ಮಾಡಲೇಬೇಕು. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ನಮಸ್ಕಾರ.